ಹೆಲೋ ಸೂಪರ್ ಸ್ಟಾರ್ ಕನ್ನಡಿಗರಿಗಾಡಿ ಸ್ಮಾರ್ಟ್ ಲೈಫ್ಗೆ ಸ್ವಾಗತ. ಆಹಾರವನ್ನ ಹೆಚ್ಚು ಕಾಲ ಫ್ರೆಶ್ ಆಗಿಡೋಕೆ ಕೆಲವು ಸಿಂಪಲ್ ಟಿಪ್ಸ್ ನೋಡೋಣ ಬನ್ನಿ. ಮೊದಲನೇದಾಗಿ ಸ್ಮಾರ್ಟ್ ಸ್ಟೋರೇಜ್. ಟೊಮ್ಯಾಟೊಗಳನ್ನ ಅದರ ಕಾಂಡದ ಭಾಗ ಕೆಳಗೆ ಬರೋ ಹಾಗೆ ಇಡಿ. ಇದರಿಂದ ಅವು ಬೇಗ ಹಾಳಾಗಲ್ಲ. ಶುಂಠಿಯನ್ನ ಮರಳು ಅಥವಾ ಒಣ ಮಣ್ಣಿನಲ್ಲಿ ಇಟ್ರೆ ಅದರ ತೇವಾಂಶ ಬ್ಯಾಲೆನ್ಸ್ ಆಗಿರುತ್ತೆ, ಹಾಗಾಗಿ ಬೇಗ ಒಣಗೋದಿಲ್ಲ. ಒಣ ಮೆಣಸಿನಕಾಯಿಗೆ ಫಂಗಸ್ ಬರದಂತೆ ತಡೆಯಲು ಅದನ್ನು ಯಾವಾಗಲೂ ಗಾಳಿ ಆಡದ ಗಾಜಿನ ಜಾರ್ನಲ್ಲಿ ಇಡಬೇಕು. ಬಾಳೆಹಣ್ಣುಗಳನ್ನ ಬೇರೆ ಹಣ್ಣುಗಳ ಜೊತೆ ಇಡಬೇಡಿ, ಯಾಕಂದ್ರೆ ಅದರಿಂದ ಬರೋ ಗ್ಯಾಸ್ ಬೇರೆ ಹಣ್ಣುಗಳನ್ನ ಬೇಗನೆ ಹಾಳು ಮಾಡುತ್ತೆ. ತರಕಾರಿಗಳನ್ನ ಫ್ರಿಡ್ಜ್ನಲ್ಲಿಡೋ ಮುಂಚೆ ತೊಳಿಬೇಡಿ, ಯಾಕಂದ್ರೆ ತೇವಾಂಶ ಇದ್ರೆ ಬೇಗ ಕೊಳ್ತೋಗುತ್ತೆ. ಆಮೇಲೆ ಮಸಾಲೆ ಪದಾರ್ಥಗಳನ್ನ ಸೂರ್ಯನ ಬೆಳಕಿನಿಂದ ದೂರ ಇಡಬೇಕು, ಇಲ್ಲದಿದ್ರೆ ಅದರ ಪರಿಮಳ ಫ್ಲೇವರ್ ಎಲ್ಲ ಹೋಗುತ್ತೆ. ಅನ್ನ ಮಾಡಬೇಕಾದ್ರೆ ಕುದಿಯೋ ನೀರಿಗೆ ಒಂದೆರಡು ಹನಿ ಎಣ್ಣೆ ಹಾಕಿ, ಇದರಿಂದ ಅನ್ನ ಉಕ್ಕಿ ಹೋಗಲ್ಲ, ಅಂಟ್ಕೊಳ್ಳೋದು ಇಲ್ಲ. ಚಪಾತಿ ಮತ್ತೆ ಬಿಸಿ ಮಾಡಬೇಕಾದ್ರೆ ಸ್ವಲ್ಪ ನೀರು ಚಿಮುಕ್ಸಿ, ಆಗ ಬರೋ ಹಬೆಯಿಂದ ಚಪಾತಿ ಏಕ್ದಮ್ ಸಾಫ್ಟ್ ಆಗುತ್ತೆ. ಅರಿಶಿಣದ ಒಳ್ಳೆ ಬಣ್ಣ ಪೂರ್ತಿ ಲಾಭ ಬೇಕು ಅಂದ್ರೆ ಅದನ್ನ ಬಿಸಿ ಎಣ್ಣೆಗೆ ಹಾಕಿ, ನೀರಿಗಲ್ಲ. ಮೊಟ್ಟೆ ಬೇಯಿಸಬೇಕಾದ್ರೆ ಸ್ವಲ್ಪ ವಿನೆಗರ್ ಹಾಕಿ, ಇದರಿಂದ ಪ್ರೋಟೀನ್ ಬೇಗ ಸೆಟ್ ಆಗುತ್ತೆ, ಮೊಟ್ಟೆ ಒಡೆಯೋದು ಕೂಡ ಕಮ್ಮಿ. ಹಾಲು ಕುದಿದ ಮೇಲೆ ಉರಿಯನ್ನ ಸಣ್ಣ ಮಾಡಿ ಸ್ವಲ್ಪ ಹೊತ್ತು ಬಿಡಿ. ಹೀಗೆ ಮಾಡಿದ್ರೆ ಹಾಲು ಪಾತ್ರೆ ತಳ ಹಿಡಿಯೋದಿಲ್ಲ. ಬಿಸಿ ಸಾರು ಅಥವಾ ಪಲ್ಯ ತಿರುಗಿಸೋಕೆ ಮರದ ಸೌಟು ಬಳಸಿ, ಯಾಕಂದ್ರೆ ಮರ ಹೀಟ್ ಕಂಡಕ್ಟ್ ಮಾಡಲ್ಲ, ಅಡಿಗೆ ಟೆಕ್ಸ್ಚರ್ ಹಾಳಾಗಲ್ಲ. ಚಪಾತಿ ಹಿಟ್ಟು ಕಲಿಸ್ಬೇಕಾದ್ರೆ ಯಾವಾಗ್ಲೂ ಉಗುರು ಬೆಚ್ಚಗಿನ ನೀರು ಬಳಸಿ, ಇದರಿಂದ ಹಿಟ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಹಾಗಿದ್ರೆ ಪನೀರ್ ಯಾವಾಗ ಕಟ್ ಮಾಡಬೇಕು? ಅಡಿಗೆಗೆ ಹಾಕೋಕೆ ಸ್ವಲ್ಪ ಮುಂಚೆ ಅಷ್ಟೇ, ಆಗ ಅದರ ಮೇಲ್ಮೈ ಡ್ರೈ ಆಗೋದಿಲ್ಲ. ಬಿಸಿ ಅನ್ನವನ್ನ ತಣ್ಣಗಾಗೋವರೆಗೂ ಮುಚ್ಚಳ ತೆಗೆದಿಡಬೇಕು, ಯಾಕಂದ್ರೆ ಹಬೆ ಹೊರಗೋದ್ರೆ ಬ್ಯಾಕ್ಟೀರಿಯಾ ಬೆಳೆಯೋದು ತಪ್ಪುತ್ತೆ. ಕುಕ್ಕರ್ನಲ್ಲಿ ಅಡಿಗೆ ಆದ್ಮೇಲೆ ಮುಚ್ಚಳವನ್ನ ಸ್ವಲ್ಪ ಓರೆಯಾಗಿ ಇಡಿ, ಇದರಿಂದ ಹಬೆ ಹೊರಗೆ ಹೋಗಿ ಅಡಿಗೆ ಮೆತ್ತಗ ಆಗೋದಿಲ್ಲ. ಮಿಕ್ಸರ್ ಜಾರ್ ಕ್ಲೀನ್ ಮಾಡೋದು ಕಷ್ಟ ಆಗ್ತಿದ್ಯಾ? ಮೊದಲು ಸ್ವಲ್ಪ ಉಪ್ಪು ಹಾಕಿ ತಿಕ್ಕಿ, ಉಪ್ಪು ಎಣ್ಣೆ ವಾಸನೆ ಎಲ್ಲವನ್ನೂ ಹೀರ್ಕೊಳ್ಳುತ್ತೆ. ವಾರಕ್ಕೊಮ್ಮೆ ಆದ್ರೂ ಗ್ಯಾಸ್ ಸ್ಟವ್ ಬರ್ನರ್ ಕ್ಲೀನ್ ಮಾಡಿ, ಇಲ್ಲದಿದ್ರೆ ಗ್ಯಾಸ್ ವೇಸ್ಟ್ ಆಗುತ್ತೆ, ದುಡ್ಡು ಕೂಡ ವೇಸ್ಟ್. ಚಾಕುಗಳನ್ನ ತೊಳೆದ ಮೇಲೆ ಅದನ್ನ ಪೂರ್ತಿಯಾಗಿ ಒಣಗಿಸೋದನ್ನ ಮರಿಬೇಡಿ, ಸ್ವಲ್ಪ ತೇವಾಂಶ ಇದ್ದು ತುಕ್ಕು ಹಿಡಿದು ಶಾರ್ಪ್ನೆಸ್ ಹೋಗುತ್ತೆ. ಇನ್ನೊಂದು ಹೆಲ್ತ್ ಟಿಪ್: ಉಳಿದ ಆಹಾರವನ್ನ ಒಂದೇ ಸಾರಿ ಬಿಸಿ ಮಾಡಿ, ಪದೇ ಪದೇ ಬಿಸಿ ಮಾಡಿದರೆ ಆರೋಗ್ಯಕ್ಕೆ ಒಳ್ಳೇದಲ್ಲ. ಈ ಟಿಪ್ಸ್ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಮರಿದೆ ಕೆಳಗೆ ಕಾಮೆಂಟ್ ಮಾಡಿ ತಿಳಿಸಿ.